ನಮಸ್ಕಾರ ಸ್ನೇಹಿತರೆ. ರಶ್ಮಿಕಾ ಮಂದಣ್ಣ ವಿಜಯ್ ದೇವರಕೊಂಡ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಈ ನಡುವೆ ರಶ್ಮಿಕಾ ತಾಯಿ ರಕ್ಷಿತ್ ಶೆಟ್ಟಿ ಬಗ್ಗೆ ಮಾತನಾಡಿರುವ ಆಡಿಯೋ ವೈರಲ್ ಆಗಿದೆ. ಹಾಗಾದರೆ ರಶ್ಮಿಕಾ ಮಂದಣ್ಣ ಕುಟುಂಬದಲ್ಲಿ ಯಾರೆಲ್ಲ ಇದ್ದಾರೆ? ರಶ್ಮಿಕಾ ಮಂದಣ್ಣ ಅತ್ತೆ ಮಾವ ಯಾರು? ರಶ್ಮಿಕಾ ತಂಗಿ ಶಿಮನ್ ಬಗ್ಗೆ ನಿಮ್ಗೆ ಗೊತ್ತಾ? ರಶ್ಮಿಕಾ ವಿಜಯ್ ಒಟ್ಟು ಆಸ್ತಿ ಎಷ್ಟಿದೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಮದನ್ ಮಂದಣ್ಣ ತಂದೆ. ರಶ್ಮಿಕಾ ಮಂದಣ್ಣ ತಂದೆ ಮದನ್ ಮಂದಣ್ಣ ಅಂತ. ಇವರು ಓರ್ವ ಯಶಸ್ವಿ ಉದ್ಯಮಿಯಾಗಿ ಗುರುತಿಸಿಕೊಂಡಿದ್ದಾರೆ. ಕೊಡಗಿನ ವಿರಾಜಪೇಟೆಯಲ್ಲಿ ಎಸ್ಟೇಟ್ ಹೊಂದಿದ್ದು ಸೆರೆನಿಟಿ ಅನ್ನೋ ಫಂಕ್ಷನ್ ಹಾಲ್ ಕೂಡ ಇದೆ. ರಶ್ಮಿಕಾಗೆ ಮೊದಲಿಂದಲೂ ತಂದೆ ಮದನ್ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ನಾನು ಇಂದು ಈ ಸ್ಥಿತಿಯಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ತಂದೆ ನೀಡಿದ ಸಪೋರ್ಟೇ ಕಾರಣ ಅಂತ ರಶ್ಮಿಕಾ ಹಲವು ಸಲ ಹೇಳ್ಕೊಂಡಿದ್ದಾರೆ. ಅಂದ ಹಾಗೆ ಮದನ್ ಮಂದಣ್ಣ ಮಾಧ್ಯಮಗಳ ಮುಂದೆ ಕಾಣಿಸಿಕೊಳ್ಳೋದಿಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಇರ್ತಾರೆ. ಸುಮನ್ ಮಂದಣ್ಣ ತಾಯಿ. ರಶ್ಮಿಕಾ ಮಂದಣ್ಣ ತಾಯಿ ಸುಮನ್ ಮಂದಣ್ಣ. ಇವರು ಕೂಡ ರಶ್ಮಿಕಾ ಕರಿಯರ್ಗೆ ತುಂಬಾ ಸಪೋರ್ಟಿವ್ ಆಗಿ ನಿಂತಿದ್ರು. ಏನೇ ವಿಚಾರ ಇದ್ರೂ ಮೀಡಿಯಾ ಮುಂದೆ ಮಾತಾಡೋದೆಲ್ಲ ಇವರೇ. ಇದೀಗ ಸುಮನ್ ಅವರದ್ದು ಎನ್ನಲಾದ ಆಡಿಯೋ ಒಂದು ಫುಲ್ ವೈರಲ್ ಆಗಿದೆ. ಇದರಲ್ಲಿ ರಕ್ಷಿತ್ ಶೆಟ್ಟಿ ವಿರುದ್ಧ ಆರೋಪಗಳ ಸುರಿಮಳೆ ಸುರಿಸಿದ್ದಾರೆ. ಗೀತಾ ಗೋವಿಂದಂ ಸಿನಿಮಾದ ಆ ಒಂದು ಸೀನ್ಗೆ ರಕ್ಷಿತ್ ವಿರೋಧ ಇತ್ತು. ನಾನಿನ್ನು ಸಿನಿಮಾ ಮಾಡಲ್ಲ ಅಂತ ಟ್ವೀಟ್ ಮಾಡುವಂತೆ ರಶ್ಮಿಕಾಗೆ ಒತ್ತಾಯಿಸ್ತಿದ್ರು. ಹೈದರಾಬಾದ್ನಲ್ಲಿ ಇದ್ದೀನಿ ಅಂದ್ರು ಮಧ್ಯರಾತ್ರಿ 2 ಗಂಟೆಗೆಲ್ಲ ಕಾಲ್ ಮಾಡಿ ಬರೋಕೆ ಹೇಳ್ತಿದ್ರು ಅಂತ ಸುಮನ್ ಆರೋಪಿಸಿದ್ದಾರೆ. ನನ್ನ ಮಗಳನ್ನ ಅಷ್ಟು ವಯಸ್ಸಾದವನಿಗೆ ಕೊಡಲು ಒಪ್ಪಿದ್ದೇ ನಮ್ಮ ದಡ್ಡತನ. ಎಂಗೇಜ್ಮೆಂಟ್ ಬ್ರೇಕಪ್ ಆಗಿದ್ದೇ ಒಳ್ಳೆಯದಾಯ್ತು ಅಂತ ಸುಮನ್ ಮಂದಣ್ಣ ಹೇಳಿದ್ದಾರೆ. ಶಿಮನ್ ಮಂದಣ್ಣ ತಂಗಿ. ರಶ್ಮಿಕಾ ಮಂದಣ್ಣ ಏಕೈಕ ತಂಗಿ ಈ ಶಿಮನ್ ಮಂದಣ್ಣ. ಮದನ್ ಮತ್ತು ಸುಮನ್ ದಂಪತಿಗೆ ರಶ್ಮಿಕಾ ಹುಟ್ಟಿದ ಮೇಲೆ ದೀರ್ಘಕಾಲ ಮಕ್ಕಳಾಗಲಿಲ್ಲ. ನಂತರ ಜನಿಸಿದ್ದೇ ಈ ಶಿಮನ್ ಮಂದಣ್ಣ. ರಶ್ಮಿಕಾಗೂ ಈಕೆಗೂ ವಯಸ್ಸಿನಲ್ಲಿ 16 ವರ್ಷಗಳ ಡಿಫರೆನ್ಸ್ ಇದೆ. ಶಿಮನ್ ಮಂದಣ್ಣಗೆ ಈಗ ಜಸ್ಟ್ 14 ವರ್ಷ ವಯಸ್ಸಾಗಿದ್ದು ಹೈಸ್ಕೂಲ್ನಲ್ಲಿ ಓದ್ತಿದ್ದಾಳೆ. ಶಿಮನ್ ಜೊತೆಗಿರುವ ಫೋಟೋಗಳನ್ನ ರಶ್ಮಿಕಾ ಆಗಾಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇರ್ತಾರೆ. ವಿಜಯ್ ದೇವರಕೊಂಡ ಪತಿ. ವಿಜಯ್ ದೇವರಕೊಂಡ 1989 ಮೇ 9 ಹೈದರಾಬಾದ್ನಲ್ಲಿ ಜನಿಸಿದ್ರು. ರಶ್ಮಿಕಾಗಿಂತ ಇವರು 7 ವರ್ಷ ದೊಡ್ಡವರು. 2011ರಿಂದಲೇ ವಿಜಯ್ ದೇವರಕೊಂಡ ಸಿನಿರಂಗದಲ್ಲಿ ಗುರುತಿಸಿಕೊಂಡಿದ್ರು. 2-3 ಸಿನಿಮಾಗಳಲ್ಲಿ ನಟಿಸಿದ್ದ ವಿಜಯ್ಗೆ ಸಕ್ಸಸ್ ಸಿಕ್ಕಿರಲಿಲ್ಲ. ಆದರೆ 2017ರಲ್ಲಿ ಬಂದ ಅರ್ಜುನ್ ರೆಡ್ಡಿ ಸಿನಿಮಾ ಫುಲ್ ಹಿಟ್ ಆಯ್ತು. ತೆಲುಗು ಮಾತ್ರವಲ್ಲದೆ ಬೇರೆ ಸಿನಿ ರಸಿಕರಿಗೂ ವಿಜಯ್ ಪರಿಚಯವಾಯಿತು. 2018ರಲ್ಲಿ ತೆರೆಕಂಡ ಗೀತಾ ಗೋವಿಂದಂ ಕೂಡ ಸೂಪರ್ ಹಿಟ್ ಆಯ್ತು. ಇದರಲ್ಲಿ ರಶ್ಮಿಕಾ ಮಂದಣ್ಣ ವಿಜಯ್ಗೆ ಜೊತೆಯಾಗಿ ನಟಿಸಿದ್ರು. ರಶ್ಮಿಕಾಗೆ ಎಂಗೇಜ್ಮೆಂಟ್ ಆಗಿದ್ದರೂ ಇಲ್ಲೇ ಇಬ್ಬರ ನಡುವೆ ಪ್ರೀತಿ ಶುರುವಾಗಿತ್ತು. ಮತ್ತೊಂದು ಕಡೆ ರಕ್ಷಿತ್ ಮತ್ತು ರಶ್ಮಿಕಾ ಎಂಗೇಜ್ಮೆಂಟ್ ಮುರಿದು ಬಿತ್ತು. ಈಗ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮದುವೆಯಾಗಿ ಹೊಸ ಬದುಕಿಗೆ ಕಾಲಿಟ್ಟಿದ್ದಾರೆ. ಇನ್ನು ಇತ್ತೀಚೆಗೆ ವಿಜಯ್ ದೇವರಕೊಂಡ ಸಿನಿಮಾಗಳು ಹೇಳಿಕೊಳ್ಳುವಂತಹ ಸಕ್ಸಸ್ ಕಾಣುತ್ತಿಲ್ಲ. ಗೋವರ್ಧನ್ ರಾವ್ ಮಾವ. ರಶ್ಮಿಕಾ ಮಂದಣ್ಣ ಮಾವ ಅಂದ್ರೆ ವಿಜಯ್ ದೇವರಕೊಂಡ ತಂದೆ ಗೋವರ್ಧನ್ ರಾವ್. ಇವರು ಆರಂಭದಲ್ಲಿ ಟೆಲಿವಿಷನ್ ಸೀರಿಯಲ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ರು. ಆದ್ರೆ ಎಷ್ಟೇ ಪ್ರಯತ್ನ ಪಟ್ಟರು ಸಕ್ಸಸ್ ಕಾಣಲಿಲ್ಲ. ಹೀಗಾಗಿ ಆ ಕ್ಷೇತ್ರವನ್ನ ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ರು. ಮಿಡಲ್ ಕ್ಲಾಸ್ ಕುಟುಂಬ ಇವರದ್ದಾಗಿದ್ದು ಜೀವನಕ್ಕಾಗಿ ವಿವಿಧ ಕೆಲಸಗಳನ್ನ ಮಾಡಿದ್ರು. ಒಟ್ನಲ್ಲಿ ಕಷ್ಟಪಟ್ಟು ಮಕ್ಕಳನ್ನ ಸಾಕಿ ಬೆಳೆಸಿದ್ರು. ಮಾಧವಿ ದೇವರಕೊಂಡ ಅತ್ತೆ. ರಶ್ಮಿಕಾ ಮಂದಣ್ಣ ಅತ್ತೆ ಅಂದ್ರೆ ವಿಜಯ್ ದೇವರಕೊಂಡ ತಾಯಿ ಮಾಧವಿ. ಇವರು ಗೃಹಿಣಿಯಾಗಿದ್ದು ಮನೆ ಮತ್ತು ಮಕ್ಕಳನ್ನ ನೋಡಿಕೊಂಡಿದ್ರು. ವಿಜಯ್ ದೇವರಕೊಂಡ ಸಿನಿರಂಗಕ್ಕೆ ಎಂಟ್ರಿ ಕೊಡಲು ಇವರು ತುಂಬಾ ಸಪೋರ್ಟ್ ಮಾಡಿದ್ರು. ಸದ್ಯ ಸೊಸೆ ರಶ್ಮಿಕಾ ಮಂದಣ್ಣಗೆ ಅತ್ತೆ ಮಾಧವಿ 2 ಬಳೆಗಳನ್ನ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಆನಂದ್ ದೇವರಕೊಂಡ ಭಾವ. ರಶ್ಮಿಕಾ ಮಂದಣ್ಣ ಭಾವ ಅಂದ್ರೆ ವಿಜಯ್ ದೇವರಕೊಂಡ ತಮ್ಮ ಈ ಆನಂದ್ ದೇವರಕೊಂಡ. ಇವರು ಕೂಡ ಸಿನಿ ರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮೊದಲಿಗೆ ಆನಂದ್ ಅಮೆರಿಕದಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ರು. ಅಣ್ಣ ವಿಜಯ್ ದೇವರಕೊಂಡ ಸಿನಿರಂಗದಲ್ಲಿ ಯಶಸ್ಸು ಕಂಡ ಬಳಿಕ ತಾನು ಕೂಡ ಸಿನಿರಂಗಕ್ಕೆ ಎಂಟ್ರಿ ಕೊಟ್ರು. ಈವರೆಗೆ 6 ಸಿನಿಮಾಗಳಲ್ಲಿ ನಟಿಸಿದ್ದಾರೆ. 3 ಸಲ ಬೆಸ್ಟ್ ಆಕ್ಟರ್ ಅವಾರ್ಡ್ ಕೂಡ ಸಿಕ್ಕಿದೆ. ಅದರಲ್ಲೂ ಬೇಬಿ ಸಿನಿಮಾ ಇವರಿಗೆ ಒಳ್ಳೆಯ ಹೆಸರು ತಂದುಕೊಟ್ಟಿದೆ. ಉಳಿದ ಸಿನಿಮಾಗಳು ಅಷ್ಟಾಗಿ ಯಶಸ್ಸು ಕಾಣಲಿಲ್ಲ. ರಶ್ಮಿಕಾ ವಿಜಯ್ ಆಸ್ತಿ ಎಷ್ಟು? ರಶ್ಮಿಕಾ ಮಂದಣ್ಣ ಒಂದು ಸಿನಿಮಾಗೆ 4 ರಿಂದ 8 ಕೋಟಿ ರೂಪಾಯಿವರೆಗೆ ಚಾರ್ಜ್ ಮಾಡ್ತಾರೆ. ವಿವಿಧ ಜಾಹೀರಾತುಗಳಿಗೂ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ತಗೋತಾರೆ.
ಬೆಂಗಳೂರು, ಮುಂಬೈ, ಕೂರ್ಗ್, ಹೈದರಾಬಾದ್ ನಲ್ಲಿ ಲಕ್ಸುರಿ ಪ್ರಾಪರ್ಟಿಗಳನ್ನ ಪರ್ಚೇಸ್ ಮಾಡಿದ್ದಾರೆ. ರೇಂಜ್ ರೋವರ್, ಆಡಿ, ಮರ್ಸಿಡೀಸ್ ಬೆಂಜ್, ಟೊಯೋಟಾ ಇನ್ನೋವಾ ಮತ್ತು ಕ್ರೇಟಾದಂತಹ ಕಾರುಗಳಿವೆ. ಒಟ್ಟಾರೆಯಾಗಿ ರಶ್ಮಿಕಾ ಬಳಿ 66 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ ಅಂತ ಅಂದಾಜು ಮಾಡಲಾಗಿದೆ. ಇನ್ನು ವಿಜಯ್ ದೇವರಕೊಂಡ ಒಂದು ಸಿನಿಮಾಗೆ 12 ರಿಂದ 15 ಕೋಟಿ ರೂಪಾಯಿವರೆಗೆ ದುಡ್ಡು ತಗೋತಾರೆ. ಇವರ ಬಳಿ ವೋಲ್ವೋ, BMW, ರೇಂಜ್ ರೋವರ್, ಫೋರ್ಡ್ ಮಸ್ಟಾಂಗ್ ಸೇರಿದಂತೆ ಹಲವು ಕಾರುಗಳಿವೆ. ವಿಜಯ್ ಒಟ್ಟಾರೆಯಾಗಿ 70 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ ಅಂತ ಅಂದಾಜು ಮಾಡಲಾಗಿದೆ. ಸ್ನೇಹಿತರೆ, ಇದು ರಶ್ಮಿಕಾ ಮಂದಣ್ಣ ಕುಟುಂಬದ ಬಗ್ಗೆ ಮಾಹಿತಿ ಕೊಡುವ ಪ್ರಯತ್ನ. ರಶ್ಮಿಕಾ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.